ಪ್ಲಾನ್ಸ್ ಇದಾವೆ ಮತ್ತು ಈ ಹಂತದಲ್ಲಿ ಸರ್ಕಾರ ಪರಿಹಾರ ಅಂತ ಏನಾದರೂ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಥವಾ ಸೆಂಟ್ರಲಿಂದ ನಿರ್ದೇಶನ ಬರೋ ತನಕ ಕಾಯಬೇಕಾ? ಇಲ್ಲ, ನಾವು ಈಗ ಇಡೀ ರಾಜ್ಯದ ಪರಿಸ್ಥಿತಿಯನ್ನು ಇವತ್ತು ನೋಡಬೇಕಾಗಿದೆ. ಇನ್ನು 2 ಡಿವಿಷನ್ ಬಾಕಿ ಇದೆ, ಮೈಸೂರು ಡಿವಿಷನ್ನು ಮತ್ತು ಬೆಂಗಳೂರು ಡಿವಿಷನ್ನು. ಬೆಂಗಳೂರು ಡಿವಿಷನನ್ನು 25ನೇ ತಾರೀಕು ಮುಖ್ಯಮಂತ್ರಿಗಳು ನಾನು ರಿವ್ಯೂ ಮಾಡ್ತಾ ಇದ್ದೀವಿ. ಅದಾದ ನಂತರ ತಕ್ಷಣ ಮೈಸೂರು ಡಿವಿಷನ್ ರಿವ್ಯೂ ಮಾಡ್ತೀವಿ. ಅದಾದಮೇಲೆ ಒಂದು ಸಂಪೂರ್ಣವಾದ ರಾಜ್ಯದ ಚಿತ್ರಣ ನಮಗೆ ಸಿಗುತ್ತೆ. ಆನಂತರ ನಾವು ಇಂಟರ್ನಲ್ಲಿ ಚರ್ಚೆ ಮಾಡಿಕೊಂಡು ಯಾವ ರೀತಿ ನಾವು ರೈತರಿಗೆ ಯಾವ ರೀತಿ ಸಹಾಯ ಮಾಡ್ಬೋದು ಮತ್ತು ಸಾಮಾನ್ಯ ಜನರಿಗೆ ಯಾವ ರೀತಿ ಸಹಾಯ ಮಾಡ್ಬೋದು. ಈಗಾಗಲೇ ನಾವು ಈ ಏನು ನರೇಗಾ ಯೋಜನೆ ಇತ್ತು, ಅಂದರೆ ಈಗ ಅವರು ರಾಮ್ಜಿ ಎಲ್ಲ ಮಾಡಿದ್ದಾರೆ, ಅದರಲ್ಲಿ ಕೆಲಸ ತಗೊಳ್ಬೇಕು ಅಂತ ಈಗಾಗಲೇ ನಾವು ಸೂಚನೆಗಳು ಕೊಟ್ಟಿದ್ದೇವೆ. ಅಂದರೆ ಕಾಮಗಾರಿಗಳನ್ನು ತಗೊಳ್ಳಿ, ಅವರಿಗೆ ಹಣ, ನಮ್ಮ ಹತ್ರ ಹಣ ಸಾಕಷ್ಟು ಹಣ ಇದೆ, ಅದನ್ನು ಕೊಡ್ತೀವಿ ಅಂತ ಕೂಡ ಹೇಳಿದ್ದೇವೆ. ಪ್ರಪೋಸಲ್ಸ್ ಕೊಟ್ಟರೆ ತಕ್ಷಣ ಹಣ ಬಿಡುಗಡೆ ಮಾಡ್ತೀವಿ. ನಾವು ಈಗಾಗಲೇ 1 ಕೋಟಿ ರೂಪಾಯಿ ಪ್ರತಿಯೊಂದು ಶಾಸಕರಿಗೂ ಕೂಡ ಅವರ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ಈಗಾಗಲೇ ಪ್ರಕಟಣೆ ಮಾಡಿದ್ದೇವೆ. ಮತ್ತು 5 ಕೋಟಿ ರೂಪಾಯಿ ಒಂದೊಂದು ಜಿಲ್ಲೆಗೆ ಕುಡಿಯೋ ನೀರಿಗೆ, ಎಮರ್ಜೆನ್ಸಿಗೆ ಕುಡಿಯೋ ನೀರಿಗೆ ಖರ್ಚು ಮಾಡಬೇಕು ಅಂಥೇಳಿ ಕೊಟ್ಟಿದ್ದೇವೆ. ಈಗಾಗಲೇ ಅವ್ರ ಹತ್ರ ಹಣ ಇದೆ. ಇದಲ್ಲದೆ ನಮಗೆ ಪಿ ಡಿ ಅಕೌಂಟಲ್ಲಿ ಜಿಲ್ಲಾಧಿಕಾರಿಗಳ ಹತ್ರ ಸುಮಾರು 329 ಕೋಟಿ ರೂಪಾಯಿ ಇಟ್ಟಿದ್ದೀವಿ, ಎಲ್ಲ ಜಿಲ್ಲೆ ಸೇರಿ. ಸೊ ಹಣಕ್ಕೆ ಕೊರತೆ ಇಲ್ಲ. ಅಂದರೆ ನಾವು ಯಾವ ರೀತಿ ಪ್ರೋಗ್ರಾಮ್ಸನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಆಗಬೇಕು. ಸರ್, ಸೆಂಟ್ರಲ್ಗೆ ನೀವು ಲೆಟರ್ ಎಲ್ಲ ಬರೆದಿದ್ರಿ, ಯಾವ ಕಮಿಟಿ ಏನಾದರೂ ಬರ್ಬೋದು? ಅಲ್ಲಲ್ಲ, ಅವರು ನಮಗಿನ್ನೂ ಯಾವುದು ರಿಯಾಕ್ಷನ್ ಬಂದಿಲ್ಲ. ರಿಯಾಕ್ಷನ್ ಬಂದ ಮೇಲೆ ನೋಡೋಣ ಯಾವ ರೀತಿ ಏನು ರಿಯಾಕ್ಷನ್ ಬರುತ್ತೆ ಅಂತ ನೋಡಿಕೊಂಡು ಆಮೇಲೆ ನಾವು ಮುಂದೆ ಆಗಸ್ಟ್ ತಿಂಗಳಲ್ಲಿ ಅವರು ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಮೆಮೊರಾಂಡಮ್ ಇದಕ್ಕೆ ನಮ್ಮ ಬರದ ಪರಿಸ್ಥಿತಿಗೆ ಒಂದು ಮೆಮೊರಾಂಡಮ್ ಕೊಡ್ತೀವಲ್ಲ, ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದು ಆದಮೇಲೆ ಅವರು ಸಾಮಾನ್ಯವಾಗಿ ನಾವು ಏನು ಮೆಮೊರಾಂಡಮ್ ಕೊಟ್ಟ ಮೇಲೆ ಕಳಿಸ್ತಾರೆ, ಅಲ್ಲಿ ತನಕ ಕಳಿಸೋದಿಲ್ಲ ಅವರು. ಸರ್, ಈಗ ನೀವು ಕೆಲವು ಜಿಲ್ಲೆಗಳಿಗೆಲ್ಲ ಭೇಟಿ ಕೊಟ್ಟಿದ್ದೀರಿ ಸರ್, ಅಲ್ಲಿ ಕೃಷಿ ಚಟುವಟಿಕೆಗಳೆಲ್ಲ ಶುರುವಾಗಿದೆಯಾ ಸರ್? ಯಾಕೆಂದರೆ CM ಅವ್ರು ಹೇಳ್ತಾ ಇದ್ರು ನೀರಿನ ಸಮಸ್ಯೆ ಇದೆ, ಯಾರು ಬೆಳೆಗಳು ಬೆಳಿಬೇಡಿ ಅಂತ. ಅಲ್ಲಲ್ಲ, ಈಗ ಮುಂಗಾರಲ್ಲಿ ಸ್ವಲ್ಪ ಮಳೆ ಬಂತು, ಅದಕ್ಕೆ ಎಲ್ಲ ಬೀಜ ಹಾಕಿದರು, ಮತ್ತೆ ಮಳೆ ನಿಂತೋಯ್ತು, ಈಗ ಎಲ್ಲದೂ ಒಣಗೋಗಿದೆ. ಈಗ ಯಾವುದೇ ಕ್ರಾಪ್ ಅಂತ ಇಲ್ಲವೇ ಇಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಯಾವ ಜಿಲ್ಲೆನಲ್ಲೂ ಇಲ್ಲ. ಈಗ ಮತ್ತೆ ಏನಾದರೂ ಆಗಸ್ಟ್ ತಿಂಗಳಲ್ಲಿ ಮಳೆ ಬರ್ಬೋದು ಅಂತ ಒಂದು ಸೂಚನೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಬಂದರೆ ಮತ್ತೆ ಬೀಜ ಹಾಕ್ತಾರೆ. ಈ ಲೇಟ್ ಸೋಯಿಂಗ್ ಅಂತ ಮಾಡ್ತಾರೆ, ಅದರಲ್ಲಿ ರಾಗಿ, ವಿಶೇಷವಾಗಿ ರಾಗಿ ಅಂತ ಕ್ರಾಪ್ಗಳೆಲ್ಲ ಲೇಟ್ ಸೋಯಿಂಗ್ ಆದರೂ ಕೂಡ ಬರುತ್ತೆ ಅಂತ ಅದೊಂದು ಎಕ್ಸ್ಪೆಕ್ಟೇಷನ್ ಇದೆ. ನೋಡೋಣ. ಸರ್, ಆಮೇಲೆ ಈಗ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರವಾಗಿ ದೆಹಲಿಯಲ್ಲಿ ಈಗ ಸದನದಲ್ಲಿ ಚರ್ಚೆ ಮಾಡೋದಕ್ಕೆ ಅವಕಾಶ ಕೇಳಿದಾರಲ್ಲ. ಏಕೆಂದರೆ ನೋಡಿ, ಲಕ್ಷಾಂತರ ಮಕ್ಕಳ ಭವಿಷ್ಯ ಇದರಲ್ಲಿ ಇದೆ. ಈಗ ಯಾರು ಫಸ್ಟ್ ಎಕ್ಸಾಮ್ ತೊಗೊಂಡಿದ್ರು 500 ಮಾರ್ಕ್ಸ್ ತೊಗೊಂಡಿದ್ರು, ಸೆಕೆಂಡ್ ಎಕ್ಸಾಮ್ನಲ್ಲಿ ಅವರಿಗೆ 250-300 ಬಂದಿದೆ. ಆ ಥರದ್ದು ಸಾಕಷ್ಟು ಉದಾಹರಣೆಗಳಿದ್ದಾವೆ. ಅಂದರೆ ಅರ್ಥ ಅಲ್ಲಿಗೆ ಮಕ್ಕಳಿಗೆ ತೊಂದರೆ ಆಯಿತು ಅಂತ ಅಲ್ವಾ? ಲಕ್ಷಾಂತರ ಮಕ್ಕಳಿಗೆ ಅವರಿಗೆ ರ್ಯಾಂಕಿಂಗೇ ಹೊರಟೋಯ್ತು. ಅದಕ್ಕೆ ಈಗ ಅದನ್ನು ನಾವು ಪ್ರತಿಭಟಿಸಿ ಯಾರು ಜವಾಬ್ದಾರಿ ಹೊತ್ತಿದ್ದಾರೆ ಅವರಿಗೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಕೇಳ್ತಿದ್ದೇವೆ. ಅದರಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರು ಸಚಿವರಾಗಿದ್ದಾರೆ, ಅವರು ರಾಜೀನಾಮೆ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದೀವಿ. ಇಲ್ಲೆಲ್ಲ ಕೊಟ್ಟಿದ್ದಾರೆ ಬೇಕಾದಂಗೆ. ಇಷ್ಟು ದಿನದ ಬಳಿಕ ಮೋದಿ ಅವರು ಬೆಳಗ್ಗೆ ಒಂದು X ಖಾತೆಯಲ್ಲಿ ಪೋಸ್ಟ್ ಹಾಕಿದ್ದಾರೆ ಸರ್, ಫಾಸ್ಟ್ ಕೋರ್ಟನ್ನು ಮಾಡ್ತೀವಿ, ತನಿಖೆ ಮಾಡಿಸ್ತಿದ್ದೀವಿ ಅನ್ನುವಂಥದ್ದು. ನಾವು ವಿದ್ಯಾರ್ಥಿಗಳ ಪರನೇ ಇದ್ದೀವಿ ಅನ್ನುವಂಥದ್ದು ಇಷ್ಟು ದಿನದ ಬಳಿಕ. ಅಲ್ಲ, ಅದು ಸರಿ, ಅದು ನಾವು ಒಪ್ಕೊಳ್ಳೋಣ. ನಮ್ಮ ವಿದ್ಯಾರ್ಥಿಗಳ ಪರವಾಗಿದ್ದಾರೆ ಅಂತಲೇ ಒಪ್ಕೊಂಡ್ರು. ನೀವು ಧರ್ಮೇಂದ್ರ ಪ್ರಧಾನನ್ನು ಸ್ಯಾಕ್ ಮಾಡಿ. ನೀವು ಪರವಾಗಿದ್ದರೆ ಯಾರು ತಪ್ಪು ಮಾಡಿದ್ದಾರೆ, ಯಾರು ಜವಾಬ್ದಾರಿ ಅವರು ಹೊತ್ತಿದ್ದಾರೆ, ಅವ್ರ ಮೇಲೆ ಆ್ಯಕ್ಷನ್ ಆಗಬೇಕಲ್ವಾ? ಅದು ಮಾಡ್ದೇನೆ ನಾನು ಪರವಾಗಿದ್ದೇನೆ, ಹಿಂದೆಲ್ಲ ಪಕೋಡ ಮಾರಿ ಅಂತ ಹೇಳ್ತಿದ್ರಲ್ಲ, ಈಗ ಬದಲಾಗಿದ್ದಾರೆ ಅವರು. ಆಮೇಲೆ ರಾಹುಲ್ ಗಾಂಧಿ ಅವರು ಪ್ರೊಟೆಸ್ಟ್ ಮಾಡಬೇಕಾದ್ರೂ ಕೂಡ ಅವ್ರನ್ನೆಲ್ಲ ಎಳೆದಾಡಿ ಗಾಯಪಡಿಸಿದ್ದಾರೆ ಸರ್, ಮೂಗೆಲ್ಲ ಹೊಡೆದು ಮೂಗಲ್ಲೆಲ್ಲ ರಕ್ತ ಬಂದು ಇಶ್ಯೂ ಆಗಿದೆ. ಆ ಮಟ್ಟಿಗೆ ಲೋಕಸಭೆ ಪ್ರತಿಪಕ್ಷ ನಾಯಕರಿಗೆ ಆ ಪರಿಸ್ಥಿತಿ ಆದರೆ ಹೇಗೆ ಅಂತ? ಇಲ್ಲ, ಅದನ್ನೇ ಈಗ ನಾವು ಪ್ರಜಾಪ್ರಭುತ್ವ ಎಲ್ಲಿಗೆ ಹೋಗ್ತಾ ಇದೆ, ಡೆಮೋಕ್ರಸಿ ಈಸ್ ಇನ್ ಕ್ವೆಶ್ಚನ್.
ನಾವು ಶಾಂತಿಯುತ ಪ್ರತಿಭಟನೆ ಮಾಡೋದಕ್ಕೂ ಅವಕಾಶ ಸಂವಿಧಾನದಲ್ಲೇ ಅವಕಾಶ ಕೊಟ್ಟಿದ್ದಾರೆ ಅಂದಾಗ ನೀವು ಅದಕ್ಕೆ ಅವಕಾಶ ಕೊಡೋದಿಲ್ಲ ಅಂದರೆ ಏನು ಅರ್ಥ ಇದೆ? ಶಾಂತಿಯುತವಾಗಿ ಪ್ರತಿಭಟನೆ ಮಾಡೋದಕ್ಕೆ ಹೊರಟಿದ್ರು, ಅದನ್ನು ಅವರು ಆ ರೀತಿ ಟ್ರೀಟ್ ಮಾಡಿದರೆ ಒಬ್ಬ LOPಗೆ ಆ ರೀತಿ ಟ್ರೀಟ್ ಮಾಡಿದರೆ ಏನು ಅರ್ಥ ಏನಿದೆ ಅದು ಹೇಳಿ? ಇಲೆಕ್ಷನ್ ಸರ್, ಇಲ್ಲಿ ನಿನ್ನೆ ಮೊಟ್ಟೆಲ್ಲ ದೂರಿದ್ರು ಬಿಜೆಪಿ ಶಾಸಕರ ಮೇಲೆ. ಆ್ಯಕ್ಷನ್ ಇದ್ದರೆ ರಿಯಾಕ್ಷನ್ ಆಗೇ ಆಗುತ್ತಲ್ವಾ? ಆ್ಯಕ್ಷನ್ ಇದ್ದಾಗ ರಿಯಾಕ್ಷನ್ ಆಗೇ ಆಗುತ್ತೆ. ಅದಕ್ಕೆ ಇಲ್ಲಿ ಅವರು ನಮ್ಮವರು ಪ್ರತಿಭಟನೆ ಮಾಡ್ತಾರೆ ಅಂತೇಳಿ ಅವ್ರು ಬಂದು ನಮ್ಮ ಕಚೇರಿಗೆ ನಿನ್ನೆ ಮುತ್ತಿಗೆ ಹಾಕಕ್ಕೆ ಬಂದಿದ್ರು ಅಂತೇಳಿ ನ್ಯಾಚುರಲಿ ರಿಟಾಲಿಯೇಟ್ ಮಾಡಿದ್ದಾರೆ. ಪ್ರತಿಭಟನೆ ಮಾಡ್ತಿದ್ದಾರೆ, ರಾಜಭವನಕ್ಕೆ ಹೋಗಿ ದೂರು ಕೊಡ್ತಾ ಇದ್ದಾರೆ. ಕೊಡಲಿ, ಅವರು ರಾಜಭವನಕ್ಕೆ ಕೊಡಲಿ, ಏನು ಅದು ನಮಗೇನು ತಕರಾರಿಲ್ಲ. ಆರ್ ಅಶೋಕ್ ಅವರೆಲ್ಲ ಹೇಳ್ತಾರೆ ಸರ್, ಕೊಲೆ ಮಾಡೋದಕ್ಕೆ ಬಂದಿದ್ರು, ಮಾರಕಾಸ್ತ್ರಗಳೆಲ್ಲ ತಂದಿದ್ರು ಅಂತೆಲ್ಲ. ಅದಕ್ಕೇನು ತನಿಖೆ ಮಾಡಬೇಕಾ? ಥ್ಯಾಂಕ್ ಯು.